ನೋಡಿ, ಒಂದು ಕಡೆ ಕಬ್ಬು ಬೆಳೆಯೋದು, ಆಮೇಲೆ ಕಬ್ಬಿಗೆ ಬೆಂಬಲ ಬೆಲೆ ಇಲ್ಲ, ಆಮೇಲೆ ಸಮ್ಟೈಮ್ಸ್ ಕೆಲವೆಲ್ಲ ಈ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಬಳಿ ಪಾಪ ಮಂಡ್ಯದಲ್ಲಿ ಕಬ್ಬು ಹೂ ಬಿಟ್ಟಿದೆ, ಹೂ ಬಿಟ್ಟ ನಂತರ ಹೋಯ್ತದು. ಆಮೇಲೆ ಇದರ ಬಗ್ಗೆ ಯಾವನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಮ ಜಾತಿ ವಿಚಾರ ಬಂದರೆ ಒಬ್ಬ ಆಮೇಲೆ ಯಾರಾದರೂ ಲವ್ ಮಾಡ್ತಾ ಇದ್ರೆ ಅಲ್ಲಿಗೆ ಎಲ್ಲ ಹಿಡ್ಕೊಂಡು ಬಂದುಬಿಡ್ತಾರೆ, ಬಡಿಗೆ ಎಲ್ಲ ಹಿಡ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಪಾಪ ಇವ್ರಿಗೆ ಕಷ್ಟ ಆಗಿದೆ ಅಂತ ಬರೋರು ಯಾರೂ ಇಲ್ಲ. ಯಾವ ಥರ ಇತ್ತು ನೋಡಿ ಆ ದೃಶ್ಯ, ನೀವು ನೋಡಬೇಕು ಆರಂಭದಲ್ಲಿ ಹೆಂಗಿತ್ತು ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ. ಆ ದೃಶ್ಯ ಒಂದು ಹಾಕ್ರಪ್ಪ, ಯಾವ ಥರ ಸುಟ್ಟೋಗಿತ್ತು ಅಂತ ಹೇಳಿದ್ರೆ, ಆ ಸುಟ್ಟೋಗಿರೋಂಥದ್ದು ವಿಡಿಯೋ ಇದೆಯಲ್ಲ ಅದನ್ನೊಂದು ಕಡೆ ಹಾಕಿ, ಅದು ಮೇಯ್ನ್ ಒಂದು ಕಡೆ ಇರಲೇಬೇಕದು ನೋಡಿ. ಈ ಥರ ಸುಟ್ಟೋಗಿತ್ತು, ಕರೆಂಟ್ ಶಾಕ್ ಇದು. ಕಬ್ಬೆಲ್ಲ ನೋಡಿ ಕೈಗೆ ಬಂದದ್ದು ಈ ಥರ. ಆಮೇಲೆ ರೈತನಿಗೆ ಗೊತ್ತು ಸರ್, ಈ ಏನು ಭತ್ತ ಕಟಾವು ಮಾಡಿಬಿಟ್ಟು ಹಿಂಗೆ ಇಟ್ಟಿರ್ತಾನೆ, ಮಳೆ ಬಂದಿರುತ್ತೆ, ಆಗ ಅವನು ಗೊತ್ತಾದ್ರೆ ಕಷ್ಟ ಏನು ಅಂತೇಳಿ. ಅದನ್ನು ಬೆಳೆದಿರೋ ರೈತ ಅಲ್ಲ, ಇನ್ನೊಬ್ಬ ರೈತ ನೋಡಿದಾಗಲೂ ಅವನ ಹೊಟ್ಟೆ ಉರಿಯುತ್ತೆ. ಯಾಕಂದರೆ ಅಪ್ಪ ಅವನಿಗೆ ಎಷ್ಟು ಕಷ್ಟ ಆಯ್ತಪ್ಪ. ಈ ಥರ ಹೆಂಗಿರ್ಬೋದು ಸರ್, ಈ ಥರ ಸುಟ್ಟೋದಾಗ ಹೆಂಗಿರ್ಬೋದು. ಇದನ್ನು ಸ್ಟೋರಿ ಮಾಡಿದ್ದು 4 ವರ್ಷದಿಂದ. ಪ್ರಾಬ್ಲಮ್ ಏನು, ಕಂಬದಲ್ಲಿ ಏನು ವಯರ್ ಕೆಳಗೆ ಬಂದಿದೆ. ಅದೇನಾಗುತ್ತೆ, ಈ ಕಂಬಗಳು ಏನಾಗುತ್ತೆ, ಇವರು ವ್ಯವಸಾಯ ಮಾಡ್ತಾರಲ್ಲ, ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಆದರೆ ಈ ಕರೆಂಟಿಗೆ ಸಂಬಂಧಪಟ್ಟ ಅಧಿಕಾರಿಗಳಿದಾರಲ್ಲ, ಅವ್ರಿಗೆ ಬೇರೆ ಏನು ಕೆಲಸ? ಇದೇ ತಾನೇ ಕೆಲಸ. ಅವ್ರ ಹತ್ರ ಹೋಗ್ಬಿಟ್ಟು ನೋಡ್ರಪ್ಪ ಅಲ್ಲಿ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಇಂಜೆಕ್ಷನ್ ಹಾಕುವಂತ ನಾವು ಹೇಳ್ತೀವಾ? ಇಲ್ವಲ್ಲ. ಈ ಕರೆಂಟಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೋಡ್ರಪ್ಪ ಅಲ್ಲಿ ಇವ್ರ ಜಾಗವನ್ನು ಅವ್ರು ಆಕ್ರಮಣ ಮಾಡ್ಕೊಂಡಿದ್ದಾರಂತೆ, ಅದನ್ನು ಸರಿ ಮಾಡಿ ಅಂತ ಹೇಳ್ತೀವ? ಇಲ್ಲ. ನಿನ್ನ ಕೆಲಸ ಏನು? ಕಂಬ ನೋಡೋದಷ್ಟೇ. ಕಂಬ ನೋಡೋದು, ಕರೆಂಟ್ ಕೊಡೋದು, ಬಿಲ್ ತಗೊಳ್ಳೋದು, ಅಲ್ಲೇ ಅದು ಅಷ್ಟೇ ಅಲ್ವಾ? ಯಾವುದಾದ್ರೂ ಸಣ್ಣ ಪುಟ್ಟ ಮರಗಳಿದ್ರೆ ಅದನ್ನು ಕಟಾವು ಮಾಡಿಸೋದು, ಅಷ್ಟೇ ನಿನ್ನ ಕೆಲಸ. ಅದನ್ನು ಮಾಡಲಿಕ್ಕೆ ನೀವು ಆ ಇಂಜಿನಿಯರು ಅವ್ರಿಗೊಬ್ಬ, ಇವ್ರಿಗೊಬ್ಬ, ಕೈಗೊಬ್ಬ, ಕಾಲ್ಗೊಬ್ಬ, ಆಮೇಲೆ ಯಾರು ನಿಮ್ಗೆ ತೆರಿಗೆ ಕೊಡ್ತಾರೋ, ಯಾರು ನಿಮಗೆ ಸಂಬಳ ಕೊಡಿಸ್ತಾರೋ, ಯಾರು ನಿಮ್ಮ ಮನೆಗೆ ಊಟ ಹಾಕ್ತಾರೋ ಅವ್ರ ಮೇಲೆ ದರ್ಬಾರ. ಆಗಲ್ಲ ಅದು. ನೋಡಿ, ಸುದ್ದಿ ಮಾಡಿದ್ವಿ, ಈ ವಿಡಿಯೋ ಮಾಡಿದ ಮೇಲೆ ಓಡೋಡಿ ಬರ್ತಾರೆ ಜೆಸ್ಕಾಮ್ AEE ಬರುತ್ತೆ ಗಾಡಿ. ಅಲ್ಲಿ ತನಕ ಗಾಡಿ ಬರಲಿಲ್ಲ. ಬಂದೇಳ್ರಿ. ಯಾಕೆ ಬಂದೇಳ್ಬೇಕು? ಯಾಕೆ ಹೇಳಬೇಕು? ಬರಬೇಕು ನೀವು ಅಷ್ಟೇ. ನೀವಿರೋದೇ ನಮ್ಮ ಕೆಲಸಕ್ಕೆ. ಆ್ಯಂಡ್ ಸುಟ್ಟ ಕಬ್ಬು ಕಟಾವಿಗೆ ಕಳಿಸ್ತಾರೆ, ಅದನ್ನು ನಮ್ಮ ರಿಪೋರ್ಟ್ರೇ ಕಳಿಸ್ತಾರೆ, ಅದನ್ನು ಎಲ್ಲ ಕಟಾವಿಗೆ ಕಳಿಸ್ತೀವಿ. ಅದಕ್ಕೆ ನೆರವು ಕೊಡುತ್ತೆ ಸೂಪರ್ 3. ಇದನ್ನೆಲ್ಲ ಕಳಿಸ್ತೀವಿ ನೋಡಿ, ಗಾಡಿ ತರಿಸಿ. ಆಮೇಲೆ ಕಬ್ಬು ಕಡಿಯಲು ಬಂದ ಕಾರ್ಮಿಕರನ್ನ ಕರೆಸ್ತೀವಿ. ನಮ್ದು ಹಂಗೆ ಶುರು ಮಾಡಿದರೆ ದೂದ್ ಕ ದೂದ್ ಪಾನಿ ಕ ಪಾನಿ A to Z. ಆಮೇಲೆ ಅಲ್ಲಿ ಅರ್ಧಂಬರ್ಧ ಮಾಡಿದ್ರು, ಯಾವತ್ತಾದ್ರೂ ಇದೆಯಾ ಅರ್ಧಂಬರ್ಧ ಮಾಡಿದ್ವಿ ಅಂತ? ಇಲ್ಲ. ಲೇಟ್ ಆದರೂ ಕಂಪ್ಲೀಟೇ, ಒಂದು ಚೂರು ಸಮಸ್ಯೆ ಇರಬಾರ್ದು, ಒಂದು ಚೂರು ಸಮಸ್ಯೆ. ಆಯಿತಾ? ಆಮೇಲೆ ಜೆಸ್ಕಾನ್ ಸಿಬ್ಬಂದಿ ಎಂಟ್ರಿ ಆಗ್ತಾರೆ, ಕೆಲಸ ಶುರು ಮಾಡ್ತಾರೆ. ಮಾಡೇ ಬಿಟ್ರು ಕೆಲಸ. ಮಾಡಬೇಕು, ನಿಮ್ಮ ಕೆಲಸವೇ ಅದು. ಆಯಿತಾ? ಗುಂಡಿ ಅಗೆದು ಕಂಬ ನೋಡಿ, ಕಂಬ ಬಂತು, ಗುಂಡಿ ಅಗೆಯೋದಕ್ಕೆ ಶುರುವಾಯಿತು ನೋಡಿ ಹೆಂಗೆ ಬಂತು. ಗೊತ್ತಿದೆ ನಮಗೆ, ಇನ್ನೊಂದು ವರ್ಷ ಆದ ನಂತರ ಮತ್ತೆ ಅದು ಬೆಂಡ ಆಗ್ಬೋದು. ಬನ್ನಿ, ಆಗ ಬನ್ನಿ. ಲಾಸ್ಟ್ ಟೈಮ್ ಮಾಡಿದ್ವಿ, ಮತ್ತೆ ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡಲ್ವಾ? ರಾತ್ರಿ ಮತ್ತೆ ಊಟ ಮಾಡಲ್ವಾ? ನಿನ್ನೆ ಮಲಗಿದ್ದೆ ಇವತ್ತು ಮಲಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಅಧಿಕಾರಿನೂ ಮಲಗ್ತಾನೆ, ನಮ್ಮ ರಾಜಕಾರಣಿಗಳು ಮಲಗ್ತಾರೆ. ಮುಗೀತು ನೋಡಿ, ಎಲ್ಲ ಕ್ಲಿಯರಿಂಗ. ನೆಕ್ಸ್ಟು ಹೊಸ ಲೈನು, 2 ಹೊಸ ಕಂಬ. ಆಗತ್ತೆ ಅಲ್ವಾ? 7ನೇದು ಜೆಸ್ಕಾಮ್ E ರಮೇಶ್ ಎಂಟ್ರಿ ಕೊಡ್ತಾರೆ. ರಮೇಶ್ ಅವರು ಬಂದರು. ಆಯ್ತಾ? ಆ್ಯಂಡ್ ಎಲ್ಲ ಕಂಬ ಎಲ್ಲ ಸ್ಟ್ರೈಟು ಮಾಡಿದ್ವಾ? ಕಟಾವು ಮಾಡಿದ್ದ ಕಬ್ಬು ಶಿಫ್ಟ್ ಆಯ್ತು ನೋಡಿ. ಎಲ್ಲ ಒಂದು ಅರ್ಧಂಬರ್ಧ ಬಿಡಲಿಲ್ಲ, ಎಲ್ಲ ಅದನ್ನು ಮಾಡೋ ತನಕ. ಇಲ್ಲಾಂದ್ರೆ ಏನಾಗುತ್ತೆ, ಕಂಬ ಹಾಕಿ ಹೋಗ್ಬಿಡ್ತೀವಿ. ಇಲ್ಲ, ರೈತನಿಗೆ ತೊಂದರೆ ಆಗಬಾರ್ದು. ನೋಡಿ, ನಮ್ಮಿಂದ ಏನಾಗ್ಬೋದು ಸರ್, ಒಂದು ರಿಪಬ್ಲಿಕ್ ಕನ್ನಡದ ಅರ್ಧ ಗಂಟೆ ಕಾರ್ಯಕ್ರಮದಿಂದ ನಮ್ಮ ಮರಕಲೆ ಥ್ರೂ ನಾವೇನು ಮಾಡೋದು ಅದನ್ನು ಮಾಡಿದ್ದೀವಿ. ಇಡೀ ವ್ಯವಸ್ಥೆ ಹೆಂಗಿದೆ? 6,000 ಗ್ರಾಮ ಪಂಚಾಯತ್ ಇದೆ. 6,000 ಗ್ರಾಮ ಪಂಚಾಯತಿಗೂ ದುಡ್ಡು ಹೋಗುತ್ತೆ ಅಲ್ವಾ? ದುಡ್ಡು ಹೋಗಲ್ವಾ? ಹೋಗುತ್ತೆ. ಎಲ್ಲರೂ ಮಾಡಿದರೆ ಕೆಲಸಗಳಾಗತ್ತಲ್ವಾ? ಅದನ್ನು ನೋಡ್ಕೊಳ್ಳೋಕ್ಕಲ್ವ ಇರೋದು MLA, MP, ಮಿನಿಸ್ಟ್ರು ಅಲ್ವಾ? ಇವರೇನು ನೋಡ್ಕೋತಾರೆ?
ನಮ್ಮ ಜಾತಿಯ ನಾಯಕ ಯಾರಿದ್ದಾನೆ ಅವನಿಗೊಂದು ಶಾಲ್ ಹಾಕೋದು. ಶಾಲ್ ಇಂಥವ್ರಿಗೆ ಹಾಕಿ ನೋಡಿ, ನಮ್ಮ ಮರಕಲೆಯವ್ರಿಗೆ ಹಾಕ್ತಾ ಇದಾರಲ್ಲ, ಆ ಕುಟುಂಬವನ್ನು ರಕ್ಷಣೆ ಮಾಡಿದ್ದಾರೆ ಅವರು. ಆಯಿತಾ, ನಮ್ಮ ಪ್ರತಿನಿಧಿಗೆ ಸನ್ಮಾನ ಮಾಡಿದರು. ಇದು ನಾವೇನು ಕೇಳಿದ್ದಲ್ಲ ಸನ್ಮಾನ, ಅವರೊಂದು ಪ್ರೀತಿಯಿಂದ ಮಾಡಿದ್ದು. ಅದಕ್ಕೆ ನಾವು ಏನು ಶೋ ಆಫು ಮಾಡಲಿಲ್ಲ. ಆಯ್ತಪ್ಪ, ನಿಮಗೇನು ಪ್ರೀತಿಯಿಂದ ಸನ್ಮಾನ ಮಾಡ್ತಾ ಇದ್ರೆ ಮಾಡಿಸ್ಕೊಡಿ, ಮಾಡಿ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ನಾನು ಮಲ್ಲಿಕಾರ್ಜುನ ಮರಕಲೆ ಅವರ ನಂಬರ್ ಕೂಡ ಕೊಡ್ತೀನಿ. ಬೀದರ್ಗೆ ಸಂಬಂಧಪಟ್ಟ ಯಾವುದೇ ಸ್ಟೋರಿ ಇದ್ದರೂ ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಸುದ್ದಿಯಿಂದ ನಿಮ್ಗೆ ಖುಷಿಯಾಗಿದ್ದರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಓಕೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಆಮೇಲೆ ಇದನ್ನು ಕವರೇಜ್ ಮಾಡಿದ ಕ್ಯಾಮ್ರಾಮ್ಯಾನ್ ಯಾರು, ಅವರ ಫೋಟೋ ಕೂಡ ಕೊಡ್ತೀನಿ. ಮಲ್ಲಿಕಾರ್ಜುನ ಮರಕಲೆ ನಂಬರ್ ಕೊಡ್ತೀನಿ ಮತ್ತು ಕ್ಯಾಮ್ರಾಮ್ಯಾನ್ ಫೋಟೋ ಕೂಡ ಕೊಡ್ತೀನಿ, ಇಬ್ಬರದು ಕೂಡ. ನೀವು ಒಂದು ಫೋನ್ ಮಾಡಿ ಹೇಳಬೇಕು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿದರೆ ಹೇಳ್ಬೋದು. ಅಥವಾ ಬೀದರ್ಗೆ ಯಾವ ಸಂಬಂಧಪಟ್ಟ ಸುದ್ದಿಗಳಿದ್ರೆ ಅವರಿಗೆ ವಾಟ್ಸಪ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಮೆಸೇಜ್ ಹಾಕ್ಬೋದು. ಓಕೆ, ನೋಡಿ, ಒಂದು ಕಡೆ ಕಬ್ಬು ಬೆಳೆಯೋದು, ಆಮೇಲೆ ಕಬ್ಬಿಗೆ ಬೆಂಬಲ ಬೆಲೆ ಇಲ್ಲ, ಆಮೇಲೆ ಸಮ್ಟೈಮ್ಸ್ ಕೆಲವೆಲ್ಲ ಈ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಬಳಿ ಪಾಪ ಮಂಡ್ಯದಲ್ಲಿ ಕಬ್ಬು ಹೂ ಬಿಟ್ಟಿದೆ, ಹೂ ಬಿಟ್ಟ ನಂತರ ಹೋಯ್ತದು. ಆಮೇಲೆ ಇದರ ಬಗ್ಗೆ ಯಾವನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಮ ಜಾತಿ ವಿಚಾರ ಬಂದರೆ ಒಬ್ಬ ಆಮೇಲೆ ಯಾರಾದರೂ ಲವ್ ಮಾಡ್ತಾ ಇದ್ರೆ ಅಲ್ಲಿಗೆ ಎಲ್ಲ ಹಿಡ್ಕೊಂಡು ಬಂದುಬಿಡ್ತಾರೆ, ಬಡಿಗೆ ಎಲ್ಲ ಹಿಡ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಪಾಪ ಇವ್ರಿಗೆ ಕಷ್ಟ ಆಗಿದೆ ಅಂತ ಬರೋರು ಯಾರೂ ಇಲ್ಲ. ಯಾವ ಥರ ಇತ್ತು ನೋಡಿ ಆ ದೃಶ್ಯ, ನೀವು ನೋಡಬೇಕು ಆರಂಭದಲ್ಲಿ ಹೆಂಗಿತ್ತು ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ, ಆ ದೃಶ್ಯ ಒಂದು ಹಾಕ್ರಪ್ಪ, ಯಾವ ಥರ ಸುಟ್ಟೋಗಿತ್ತು ಅಂತೇಳಿದರೆ. ಆ ಸುಟ್ಟೋಗಿರೋಂಥದ್ದು ವಿಡಿಯೋ ಇದೆಯಲ್ಲ, ಅದನ್ನೊಂದು ಕಡೆ ಹಾಕಿ, ಅದು ಮೇಯ್ನ್ ಒಂದು ಕಡೆ ಇರಲೇಬೇಕದು. ನೋಡಿ, ಈ ಥರ ಸುಟ್ಟೋಗಿತ್ತು. ಕರೆಂಟ್ ಶಾಕ್ ಇದು. ಕಬ್ಬೆಲ್ಲ ನೋಡಿ ಕೈಗೆ ಬಂದದ್ದು ಈ ಥರ. ಆಮೇಲೆ ರೈತನಿಗೆ ಗೊತ್ತು ಸರ್, ಈ ಏನು ಭತ್ತ ಕಟಾವು ಮಾಡಿಬಿಟ್ಟು ಹಿಂಗೆ ಇಟ್ಟಿರ್ತಾನೆ, ಮಳೆ ಬಂದಿರುತ್ತೆ, ಆಗ ಅವನು ಗೊತ್ತಾದ್ರೆ ಕಷ್ಟ ಏನು ಅಂತೇಳಿ. ಅದನ್ನು ಬೆಳೆದಿರೋ ರೈತ ಅಲ್ಲ, ಇನ್ನೊಬ್ಬ ರೈತ ನೋಡಿದಾಗಲೂ ಅವನ ಹೊಟ್ಟೆ ಉರಿಯುತ್ತೆ. ಯಾಕಂದರೆ ಅಪ್ಪ ಅವನಿಗೆ ಎಷ್ಟು ಕಷ್ಟ ಆಯ್ತಪ್ಪ. ಈ ಥರ ಹೆಂಗಿರ್ಬೋದು ಸರ್, ಈ ಥರ ಸುಟ್ಟೋದಾಗ ಹೆಂಗಿರ್ಬೋದು. ಇದನ್ನು ಸ್ಟೋರಿ ಮಾಡಿದ್ದು 4 ವರ್ಷದಿಂದ. ಪ್ರಾಬ್ಲಮ್ ಏನು, ಕಂಬದಲ್ಲಿ ಏನು ವೈರ್ ಕೆಳಗೆ ಬಂದಿದೆ. ಅದೇನಾಗುತ್ತೆ, ಈ ಕಂಬಗಳು ಏನಾಗುತ್ತೆ, ಇವರು ವ್ಯವಸಾಯ ಮಾಡ್ತಾರಲ್ಲ, ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಆದರೆ ಈ ಕರೆಂಟಿಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರಲ್ಲ, ಅವ್ರಿಗೆ ಬೇರೆ ಏನು ಕೆಲಸ? ಇದೇ ತಾನೇ ಕೆಲಸ. ಅವ್ರ ಹತ್ರ ಹೋಗ್ಬಿಟ್ಟು ನೋಡ್ರಪ್ಪ ಅಲ್ಲಿ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಇಂಜೆಕ್ಷನ್ ಹಾಕುವಂತ ನಾವು ಹೇಳ್ತೀವಾ? ಇಲ್ವಲ್ಲ. ಈ ಕರೆಂಟಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೋಡ್ರಪ್ಪ ಅಲ್ಲಿ ಇವ್ರ ಜಾಗವನ್ನು ಅವ್ರು ಆಕ್ರಮಣ ಮಾಡ್ಕೊಂಡಿದ್ದಾರಂತೆ, ಅದನ್ನು ಸರಿ ಮಾಡಿ ಅಂತ ಹೇಳ್ತೀವ? ಇಲ್ಲ. ನಿನ್ನ ಕೆಲಸ ಏನು? ಕಂಬ ನೋಡೋದಷ್ಟೇ. ಕಂಬ ನೋಡೋದು, ಕರೆಂಟ್ ಕೊಡೋದು, ಬಿಲ್ ತಗೊಳ್ಳೋದು, ಅಲ್ಲೇ ಅದು ಅಷ್ಟೇ ಅಲ್ವಾ? ಯಾವುದಾದ್ರೂ ಸಣ್ಣ ಪುಟ್ಟ ಮರಗಳಿದ್ರೆ ಅದನ್ನು ಕಟಾವು ಮಾಡಿಸೋದು, ಅಷ್ಟೇ ನಿನ್ನ ಕೆಲಸ. ಅದನ್ನು ಮಾಡಲಿಕ್ಕೆ ನೀವು ಆ ಇಂಜಿನಿಯರು ಅವ್ರಿಗೊಬ್ಬ, ಇವ್ರಿಗೊಬ್ಬ, ಕೈಗೊಬ್ಬ, ಕಾಲ್ಗೊಬ್ಬ, ಆಮೇಲೆ ಯಾರು ನಿಮ್ಗೆ ತೆರಿಗೆ ಕೊಡ್ತಾರೋ, ಯಾರು ನಿಮಗೆ ಸಂಬಳ ಕೊಡಿಸ್ತಾರೋ, ಯಾರು ನಿಮ್ಮ ಮನೆಗೆ ಊಟ ಹಾಕ್ತಾರೋ ಅವ್ರ ಮೇಲೆ ದರ್ಬಾರ. ಆಗಲ್ಲ ಅದು. ನೋಡಿ, ಸುದ್ದಿ ಮಾಡಿದ್ವಿ, ಈ ವಿಡಿಯೋ ಮಾಡಿದ ಮೇಲೆ ಓಡೋಡಿ ಬರ್ತಾರೆ ಜೆಸ್ಕಾಮ್ AEE ಬರುತ್ತೆ ಗಾಡಿ. ಅಲ್ಲಿ ತನಕ ಗಾಡಿ ಬರಲಿಲ್ಲ. ಬಂದೇಳ್ರಿ. ಯಾಕೆ ಬಂದೇಳ್ಬೇಕು? ಯಾಕೆ ಹೇಳಬೇಕು? ಬರಬೇಕು ನೀವು ಅಷ್ಟೇ. ನೀವಿರೋದೇ ನಮ್ಮ ಕೆಲಸಕ್ಕೆ. ಆ್ಯಂಡ್ ಸುಟ್ಟ ಕಬ್ಬು ಕಟಾವಿಗೆ ಕಳಿಸ್ತಾರೆ ಅದನ್ನು. ನಮ್ಮ ರಿಪೋರ್ಟ್ರೇ ಕಳಿಸ್ತಾರೆ ಅದನ್ನು, ಎಲ್ಲ ಕಟಾವಿಗೆ ಕಳಿಸ್ತೀವಿ. ಅದಕ್ಕೆ ನೆರವು ಕೊಡುತ್ತೆ ಸೂಪರ್ 3. ಇದನ್ನೆಲ್ಲ ಕಳಿಸ್ತೀವಿ ನೋಡಿ, ಗಾಡಿ ತರಿಸಿ. ಆಮೇಲೆ ಕಬ್ಬು ಕಡಿಯಲು ಬಂದ ಕಾರ್ಮಿಕರನ್ನ ಕರೆಸ್ತೀವಿ. ನಮ್ದು ಹಂಗೆ ಶುರು ಮಾಡಿದರೆ ದೂದ್ ಕ ದೂದ್, ಪಾನಿ ಕ ಪಾನಿ, A to Z. ಆಮೇಲೆ ಅಲ್ಲಿ ಅರ್ಧಂಬರ್ಧ ಮಾಡಿದ್ರು, ಯಾವತ್ತಾದ್ರೂ ಇದೆಯಾ ಅರ್ಧಂಬರ್ಧ ಮಾಡಿದ್ವಿ ಅಂತ? ಇಲ್ಲ. ಲೇಟ್ ಆದರೂ ಕಂಪ್ಲೀಟೇ, ಒಂದು ಚೂರು ಸಮಸ್ಯೆ ಇರಬಾರ್ದು, ಒಂದು ಚೂರು ಸಮಸ್ಯೆ. ಆಯಿತಾ? ಆಮೇಲೆ ಜೆಸ್ಕಾನ್ ಸಿಬ್ಬಂದಿ ಎಂಟ್ರಿ ಆಗ್ತಾರೆ, ಕೆಲಸ ಶುರು ಮಾಡ್ತಾರೆ. ಮಾಡೇ ಬಿಟ್ರು ಕೆಲಸ. ಮಾಡಬೇಕು, ನಿಮ್ಮ ಕೆಲಸವೇ ಅದು. ಆಯಿತಾ? ಗುಂಡಿ ಅಗೆದು ಕಂಬ ನೋಡಿ, ಕಂಬ ಬಂತು, ಗುಂಡಿ ಅಗೆಯೋದಕ್ಕೆ ಶುರು ಆಯಿತು ನೋಡಿ, ಹೆಂಗೆ ಬಂತು ಗೊತ್ತಿದೆ ನಮಗೆ. ಇನ್ನೊಂದು ವರ್ಷ ಆದ ನಂತರ ಮತ್ತೆ ಅದು ಬೆಂಡ್ ಆಗ್ಬೋದು. ಬನ್ನಿ, ಆಗ ಬನ್ನಿ. ಲಾಸ್ಟ್ ಟೈಮ್ ಮಾಡಿದ್ವಿ, ಮತ್ತೆ ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡಲ್ವಾ? ರಾತ್ರಿ ಮತ್ತೆ ಊಟ ಮಾಡಲ್ವಾ? ನಿನ್ನೆ ಮಲಗಿದ್ದೆ ಇವತ್ತು ಮಲಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಅಧಿಕಾರಿನೂ ಮಲಗ್ತಾನೆ, ನಮ್ಮ ರಾಜಕಾರಣಿಗಳು ಮಲಗ್ತಾರೆ. ಮುಗೀತು ನೋಡಿ, ಎಲ್ಲ ಕ್ಲಿಯರಿಂಗ. ನೆಕ್ಸ್ಟು ಹೊಸ ಲೈನು, 2 ಹೊಸ ಕಂಬ. ಆಗತ್ತೆ ಅಲ್ವಾ? 7ನೇದು ಜೆಸ್ಕಾಮ್ EE ರಮೇಶ್ ಎಂಟ್ರಿ ಕೊಡ್ತಾರೆ. ರಮೇಶ್ ಅವರು ಬಂದರು.
ಆಯಿತಾ. ಆ್ಯಂಡ್ ಎಲ್ಲ ಕಂಬ ಎಲ್ಲ ಸ್ಟ್ರೈಟು ಮಾಡಿದ್ವಾ. ಕಟಾವು ಮಾಡಿದ್ದ ಕಬ್ಬು ಶಿಫ್ಟ್ ಆಯ್ತು ನೋಡಿ. ಎಲ್ಲ ಒಂದು ಅರ್ಧಪರ್ಧ ಬಿಡಲಿಲ್ಲ, ಎಲ್ಲ ಅದನ್ನು ಮಾಡೋ ತನಕ. ಇಲ್ಲಾಂದ್ರೆ ಏನಾಗುತ್ತೆ, ಕಂಬ ಹಾಕಿ ಹೋಗ್ಬಿಡ್ತೀವಿ. ಇಲ್ಲ, ರೈತನಿಗೆ ತೊಂದರೆ ಆಗಬಾರ್ದು. ನೋಡಿ, ನಮ್ಮಿಂದ ಏನಾಗ್ಬೋದು ಸರ್, ಒಂದು ರಿಪಬ್ಲಿಕ್ ಕನ್ನಡದ ಅರ್ಧ ಗಂಟೆ ಕಾರ್ಯಕ್ರಮದಿಂದ ನಮ್ಮ ಮರಕಲೆ ಥ್ರೂ ನಾವೇನು ಮಾಡೋದು ಅದನ್ನು ಮಾಡಿದ್ದೀವಿ. ಇಡೀ ವ್ಯವಸ್ಥೆ ಹೆಂಗಿದೆ, 6,000 ಗ್ರಾಮ ಪಂಚಾಯತ್ ಇದೆ. 6,000 ಗ್ರಾಮ ಪಂಚಾಯತಿಗೂ ದುಡ್ಡು ಹೋಗುತ್ತೆ ಅಲ್ವಾ? ದುಡ್ಡು ಹೋಗಲ್ವಾ? ಹೋಗುತ್ತೆ. ಎಲ್ಲರೂ ಮಾಡಿದರೆ ಕೆಲಸಗಳಾಗತ್ತಲ್ವಾ? ಅದನ್ನು ನೋಡ್ಕೊಳಕ್ಕಲ್ವ ಇರೋದು MLA, MP, ಮಿನಿಸ್ಟ್ರು ಅಲ್ವಾ? ಇವರೇನು ನೋಡ್ಕೋತಾರೆ?